Hello students, today we are going to discuss about the MDI form in the VB.NET in the .NET framework. To create that, first we will go to the file. ಅದರಲ್ಲಿ ನ್ಯೂಗೆ ಹೋಗಿ we will create the project. When you click on the project ಮೇಲೆ ಕ್ಲಿಕ್ ಆದಮೇಲೆ you can get an pop-up window. ಪಾಪಪ್ ವಿಂಡೋದಲ್ಲಿ ನಮಗೆ ಬೇಕಾಗಿರೋದು ಯಾವುದು ಅಂತ ಹೇಳಿದರೆ ವಿಷುವಲ್ ಬೇಸಿಕ್. ನಾವು ವರ್ಕ್ ಮಾಡ್ತಿರೋದು ವಿಷುವಲ್ ಬೇಸಿಕ್ .NET. ಸೊ ವಿ ಆರ್ ಸರ್ಚಿಂಗ್ ಫಾರ್ ದ ವಿಂಡೋಸ್ ವಿಷುವಲ್ .NET framework that is working for Windows. Select ಮಾಡಿ ನೆಕ್ಸ್ಟ್ ಅಂತ ಕೊಡಿ. Again it will open one pop-up menu. ಅಲ್ಲಿ ನಿಮ್ಮದು ಪ್ರಾಜೆಕ್ಟ್ ನೇಮ್ ವಾಟ್ ಎವರ್ ಯು ವಾಂಟ್ ಯು ಕ್ಯಾನ್ ಗಿವ್ ದ ಪ್ರಾಜೆಕ್ಟ್ ನೇಮ್ ಕೊಡಿ, ಲೊಕೇಶನ್ ಎಲ್ಲಿ ಸೇವ್ ಮಾಡಬೇಕು ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿ. ದೆನ್ ಯು ಕ್ಲಿಕ್ ಆನ್ ದ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರಾಜೆಕ್ಟ್ ಕ್ರಿಯೇಟ್ ಆಗುತ್ತೆ. Now in my system it's taking little time to create the project. I have MDI ಫಾರ್ಮ್ ಅಂತ ಹೇಳಿದರೆ ಏನು ಅಂತ ಹೇಳಿದರೆ ಮಲ್ಟಿಪಲ್ ಡಾಕ್ಯುಮೆಂಟ್ಸ್ದು ಇಂಟರ್ಫೇಸ್. ಅದು ಒಂದೇ ಪ್ರಾಜೆಕ್ಟಲ್ಲಿ ನಾವು ಒಂದಕ್ಕಿಂತ ಜಾಸ್ತಿ ನಾವು ಫಾರ್ಮ್ಸ್ನ ಇನ್ಕ್ಲೂಡ್ ಮಾಡಿ ಯೂಸರ್ ಇಂಟರ್ಫೇಸ್ನ ಡೆವಲಪ್ ಮಾಡಬೇಕು ಅಂತ ಹೇಳಿದರೆ ನಾವು MDI ಪ್ರಾಜೆಕ್ಟ್ ಅಂತ ಹೇಳ್ತೀವಿ. MDI ದಟ್ ಮೀನ್ಸ್ ಮೆನ್ಯೂ ಬಾರ್. ಯೂಸಿಂಗ್ ಮೆನ್ಯೂ ಬಾರ್ ನಾವು ಮಲ್ಟಿಪಲ್ ಡಾಕ್ಯುಮೆಂಟ್ಸ್ನ ನಾವು ರನ್ ಮಾಡ್ತೀವಿ. ಇಟ್ಸ್ ಟೇಕಿಂಗ್ ಲಿಟಲ್ ಟೈಮ್ ಟು ಕ್ರಿಯೇಟ್ ದ ಪ್ರಾಜೆಕ್ಟ್. Now you can see project create ಆಗಿದೆ. form1.vb design ಅಂತ ಇದೆ. ಯು ಕ್ಯಾನ್ ಸಿ ದ ಫಾರ್ಮ್. ರೈಟ್ ಸೈಡ್ ನಮಗೆ ಪ್ರಾಪರ್ಟೀಸ್ ಇದೆ, ಲೆಫ್ಟ್ ಸೈಡ್ ನಮಗೆ ಒಂದು ಟೂಲ್ ಬಾಕ್ಸ್ ಅಂತ ಮೆನ್ಯೂ ಕಾಣಿಸ್ತಾ ಇದೆ. ಇಫ್ ಯು ಕಾಂಟ್ ಸಿ ದಟ್ ಮೆನ್ಯೂ, ನಾನು ರೆಕಾರ್ಡಿಂಗ್ ಮಾಡಬೇಕಾದ್ರೆ ಐ ಹ್ಯಾವ್ ಯೂಸ್ಡ್ ಆ್ಯರೋ ಕರ್ಸರ್ ಬಟ್ ಇಟ್ ಈಸ್ ನಾಟ್ ಡಿಸ್ಪ್ಲೇಯಿಂಗ್. ಲೆಟ್ ಇಟ್ ಬಿ. ಟೂಲ್ ಬಾಕ್ಸ್ ಇಲ್ಲ ಅಂತ ಹೇಳಿದರೆ, ಇಫ್ ಯು ಕಾಂಟ್ ಸಿ ದಟ್ ಟೂಲ್ ಬಾಕ್ಸ್ ಆನ್ ದ ಲೆಫ್ಟ್ ಸೈಡ್, ಟೂಲ್ ಬಾಕ್ಸಿಗೆ ನಾವು ಫಸ್ಟು ಮೆನ್ಯೂ ಬಾರಲ್ಲಿ ವ್ಯೂ ಆಪ್ಷನಿಗೆ ಹೋಗ್ತೀವಿ. ವ್ಯೂ ಅಲ್ಲಿ ನಮಗೆ ಟೂಲ್ ಬಾಕ್ಸ್ ಅಂತ ಇರುತ್ತೆ. ಯು ಕ್ಯಾನ್ ಚೂಸ್ ಫ್ರಮ್ ದೇರ್. ಆಫ್ಟರ್ ದಟ್ ಯು ಕ್ಯಾನ್ ಸಿ ದ ಟೂಲ್ ಬಾಕ್ಸ್. ನೌ ವಿ ವಿಲ್ ಗೋ ಟು ದ ಟೂಲ್ ಬಾಕ್ಸ್. ಟೂಲ್ ಬಾಕ್ಸಲ್ಲಿ ಫಸ್ಟು ನಾವು ಮೆನ್ಯೂ ಬಾರ್ನ ಚೂಸ್ ಮಾಡ್ತೀವಿ. ಮೆನ್ಯೂ ಸ್ಟ್ರಿಪ್. ವಿಲ್ ಕ್ಲಿಕ್ ದ ಮೆನ್ಯೂ ಸ್ಟ್ರಿಪ್. ನೌ ವಿ ಹ್ಯಾವ್ ಡ್ರ್ಯಾಗ್ ದ ಮೆನ್ಯೂ ಸ್ಟ್ರಿಪ್. ಮೆನ್ಯೂ ಸ್ಟ್ರಿಪ್ನ ಡ್ರ್ಯಾಗ್. ಸ್ಟಿಲ್ ಇಟ್ಸ್ ಟೇಕಿಂಗ್ ಲಿಟಲ್ ಟೈಮ್. ನಮ್ಮದು ಲ್ಯಾಬ್ದು ಕಂಪ್ಯೂಟರ್ ತುಂಬ ಸ್ಲೋ. ನಾವು ಫಸ್ಟ್ ಇಟ್ ಈಸ್ ವಾಟ್ ಎವರ್ ದ ಕಂಟೆಂಟ್ ಯು ವಾಂಟ್ ಟು ಟೈಪ್ ಯು ಕ್ಯಾನ್ ಟೈಪ್. ಇಲ್ಲಿ ನಾವು MDI ಫಾರ್ಮಲ್ಲಿ ಎಂಪ್ಲಾಯಿದು 3 ಫಾರ್ಮ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಎಂಪ್ಲಾಯಿ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಎಂಪ್ಲಾಯಿದು ಪರ್ಸ್ನಲ್ ಡೀಟೇಲ್ ಫಾರ್ಮು. ನೆಕ್ಸ್ಟ್ ನಾವು ಅದರಲ್ಲೇ ನಾವು ಪೇರೋಲ್ ಎಂಪ್ಲಾಯಿದು ಸ್ಯಾಲ್ರಿ ಡೀಟೇಲ್ಸ್ನ ನಾವು ಡಿಸ್ಪ್ಲೇ ಮಾಡೋಕ್ಕೆ ವಿ ಹ್ಯಾವ್ ಗಿವನ್ ದ ಡಾಟಾ ಪೇರೋಲ್. ನಾವು ವಿಲ್ ರನ್ ಪ್ರೋಗ್ರಾಮ್ನ ರನ್ ಮಾಡಿ ನಾವು ನೋಡೋದ ಹೇಗೆ ನಮಗೆ ಔಟ್ಪುಟ್ಟಲ್ಲಿರೋದು ಡಿಸ್ಪ್ಲೇ ಆಗುತ್ತೆ ಅಂತ. ನಾವು ಇದು ಔಟ್ಪುಟ್ ಸ್ಕ್ರೀನಲ್ಲಿ ಎಂಪ್ಲಾಯಿನ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಪರ್ಸ್ನಲ್ ಡೀಟೇಲ್ಸ್ ಮತ್ತು ಪೇರೋಲ್ ಅಂತ ಡಿಸ್ಪ್ಲೇ ಆಗುತ್ತೆ. ನಾವು ಪರ್ಸ್ನಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀವಿ, ಏನೂ ಡಿಸ್ಪ್ಲೇ ಆಗ್ತಾಯಿಲ್ಲ. ಪೇರೋಲ್ ಮೇಲೇನು ಡಿಸ್ಪ್ಲೇ ಮಾಡಿದರೆ ಏನೂ ತೋರಿಸ್ತಾ ಇಲ್ಲ. ಸೊ ವಾಟ್ ವಿ ವಿಲ್ ಡೂ, ಹೊಸ ಫಾರ್ಮ್ ತೊಗೊಳ್ಳೋದ ಇನ್ನೊಂದು, ದಟ್ ಈಸ್ ಪ್ರಾಜೆಕ್ಟ್ಗೆ ಹೋಗಿ ನಾವು ಆ್ಯಡ್ ಫಾರ್ಮ್ ಅಂತ ಕೊಟ್ಟು ಇನ್ನೊಂದು ಫಾರ್ಮ್ನ ಚೂಸ್ ಮಾಡ್ತೀವಿ. ಯಾವುದು ಫಾರ್ಮ್ ಅಂತ ಹೇಳಿದರೆ ಅದು ಪರ್ಸ್ನಲ್ ಡೀಟೇಲ್ಸಿಗೆ. ಚೂಸ್ ಫಾರ್ಮ್, ವಿಂಡೋಸ್ ಫಾರ್ಮ್ಸ್, ಆ್ಯಡ್. ನಾವು ಇಫ್ ಯು ವಾಂಟ್ ಟು ಚೇಂಜ್ ದ ಫಾರ್ಮ್ ನೇಮ್ನ ಚೇಂಜ್ ಮಾಡಬೇಕು ಅಂತ ಹೇಳಿದರೆ ವಿ ಕ್ಯಾನ್ ಚೇಂಜ್ ಫ್ರಮ್ ದ ಪ್ರಾಪರ್ಟೀಸ್. ರೈಟ್ ಸೈಡಲ್ಲಿ ನಮಗೆ ಪ್ರಾಪರ್ಟೀಸ್ ಇರುತ್ತೆ, ದೇರ್ ವಿ ಕ್ಯಾನ್ ಚೇಂಜ್. I have changed the name to the personal details. You can see ಫಾರ್ಮ್ ನೇಮ್ ನಮಗೆ ಪರ್ಸ್ನಲ್ ಡೀಟೇಲ್ಸ್ ಅಂತ ತೋರಿಸ್ತಾ ಇದೆ. ನಾವು ಐ ವಿಲ್ ಆ್ಯಡ್ ದ ಲೇಬಲ್ನ ಆ್ಯಡ್ ಮಾಡ್ತೀನಿ. ಯು ಕ್ಯಾನ್ ಫಾಲೋ ದ ಪ್ರೊಸೀಜರ್. ಅದೇ ಲೇಬಲ್ನ ನಾನು ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಯು ಆಲ್ಸೋ ಡೂ ದ ಸೇಮ್ ವೇ. ಐ ಆಮ್ ಡೂಯಿಂಗ್ ಇಟ್ ಫಾಸ್ಟ್ ಇನ್ ದ ಶಾರ್ಟ್ಕಟ್ ವೇ. ಕಾಪಿ ಆ್ಯಂಡ್ ಪೇಸ್ಟ್. 3 ಲೇಬಲ್ನ ಆ್ಯಡ್ ಮಾಡಿದ್ದೀನಿ ನಾನು. ಲೇಬಲ್ 1, ಲೇಬಲ್ 2, ಲೇಬಲ್ 3 ಆ್ಯಂಡ್ ಲೇಬಲ್ 4. ಲೇಬಲ್ 1, ಲೇಬಲ್ 2, ಲೇಬಲ್ 3 ಇದು ನೇಮ್ಸ್ನ ಡಿಸ್ಪ್ಲೇ ಮಾಡೋಕ್ಕೆ. ಲೇಬಲ್ 4 ರಿಸಲ್ಟ್ನ ಡಿಸ್ಪ್ಲೇ ಮಾಡೋಕ್ಕೆ. ಲೇಬಲ್ 1 ಐ ವಿಲ್ ಚೇಂಜ್ ದ ನೇಮ್ ಆಫ್ ದ ಲೇಬಲ್ 1 ಟು ದ ಎಂಪ್ಲಾಯಿ ನೇಮ್. ನೆಕ್ಸ್ಟ್ ಡೆಸಿಗ್ನೇಷನ್.
just I'm displaying you the sample values. You can create whatever the value you want. ಲೇಬಲಲ್ಲಿ ಜಸ್ಟ್ ನಮಗೆ ವ್ಯಾಲ್ಯೂನ ಕಂಟೆಂಟ್ನ ಡಿಸ್ಪ್ಲೇ ಮಾಡೋಕ್ಕೆ, ಲೈಕ್ ಪ್ರಿಂಟ್ ಯೂಸ್ ಮಾಡ್ತೀವಲ್ಲ ಅದೇ ಥರ. ಹಿಯರ್ ಯೂಸರ್ ಇಂಟರಾಕ್ಷನ್ ಏನೂ ಇರಲ್ಲ, ಜಸ್ಟ್ ಯೂಸರಿಗೆ ವ್ಯಾಲ್ಯೂನ ಡಿಸ್ಪ್ಲೇ ಮಾಡೋಕ್ಕೆ ಯೂಸ್ ಮಾಡ್ತೀವಿ ನಾವು. ಲೇಬಲ್ 4 ನಮಗೆ ಲೇಬಲ್ 4 ಅಂತ ಡಿಸ್ಪ್ಲೇ ಆಗ್ತಾಯಿತ್ತು. ಟೆಕ್ಸ್ಟಿಗೆ ಬಂದು ಎರೇಸ್ ಮಾಡಿದ್ದೀನಿ. ನಾವು ವಿಲ್ ಗೋ ಟು ದ ಟೆಕ್ಸ್ಟ್ ಬಾಕ್ಸ್. ಟೆಕ್ಸ್ಟ್ ಬಾಕ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದರೆ, ನಾವು ಯೂಸರ್ ಇಂಟರಾಕ್ಷನಲ್ಲಿ ಯೂಸರ್ ಏನಾದರೂ ಫೀಡ್ ಮಾಡಬೇಕು ಅಂತ ಹೇಳಿದರೆ ಟೆಕ್ಸ್ಟ್ ಬಾಕ್ಸ್ನ ಯೂಸ್ ಮಾಡ್ತೀವಿ. ದ ಸೇಮ್ ಪ್ರೊಸೀಜರ್ ಕಾಪಿ ಆ್ಯಂಡ್ ಪೇಸ್ಟ್ ಮಾಡಿದ್ದೀನಿ ಟೆಕ್ಸ್ಟ್ ಬಾಕ್ಸು. ನಾವು ವಿಲ್ ಗೋ ಆ್ಯಂಡ್ ವಿಲ್ ಚೂಸ್ ದ ಬಟನ್ ಏನಕ್ಕೆ ಚೂಸ್ ಮಾಡ್ತೀವಿ, ಆ್ಯಕ್ಷನ್ ಪರ್ಫಾರ್ಮ್ ಮಾಡೋಕ್ಕೆ. ವಾಟ್ ಎವರ್ ದ ಕಂಟೆಂಟ್ ವಿ ಹ್ಯಾವ್ ಟೈಪ್ಡ್, ಎಂಪ್ಲಾಯಿ ನೇಮ್, ಡೆಸಿಗ್ನೇಷನ್, ಸ್ಯಾಲ್ರಿ ಎಲ್ಲ ಏನು ಟೈಪ್ ಮಾಡಿದ್ದೀವಿ ಅದನ್ನು ಡಿಸ್ಪ್ಲೇ ಮಾಡಬೇಕು ಅಂತ ಹೇಳಿದರೆ ಬಟನ್ನ ಚೂಸ್ ಮಾಡಿದ್ದೀವಿ. ನಾವು ವಿಲ್ ಗಿವ್ ದ ನೇಮ್ ಟು ದ ಬಟನ್ ಆ್ಯಸ್ ಆ್ಯನ್ ಡಿಸ್ಪ್ಲೇ. ನಾನು ಇಲ್ಲಿ ಏನು ಎಂಪ್ಲಾಯಿ ನೇಮ್, ಡೆಸಿಗ್ನೇಷನ್, ಸ್ಯಾಲ್ರಿ ಅಂತ ಟೈಪ್ ಮಾಡ್ತೀನಿ, ಡಿಸ್ಪ್ಲೇ ಅಂತ ಕೊಟ್ಟ ತಕ್ಷಣ ರೈಟ್ ಸೈಡು ಲೇಬಲ್ 4 ಏನಿದೆ ಅದರಲ್ಲಿ ನನಗೆ ಅದು ಡಿಸ್ಪ್ಲೇ ಆಗಬೇಕು. ವಿಲ್ ಸಿ ಆನ್ ದ ಔಟ್ಪುಟ್ ಸ್ಕ್ರೀನ್ ಹೌ ಇಟ್ ಡಿಸ್ಪ್ಲೇ. Button, it is second. We'll see the output first. ಬಟನಿಗೆ ಆ್ಯಕ್ಷನ್ನ ಪರ್ಫಾರ್ಮ್ ಮಾಡ್ತಾ ಇದ್ದೀವಿ. ಯಾವಾಗ ನಾವು ಅದು ಬಟನ್ ಮೇಲೆ ಕ್ಲಿಕ್ ಮಾಡ್ತೀವಿ, ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಲೇಬಲ್ 4ಅಲ್ಲಿ, ಲೇಬಲ್ 4.txt ನಮಗೆ ಏನೇನು ಕಂಟೆಂಟ್ ತೋರಿಸ್ಬೇಕು, ನಮಗೆ ಟೆಕ್ಸ್ಟ್ ಬಾಕ್ಸ್ 1, ಟೆಕ್ಸ್ಟ್ ಬಾಕ್ಸ್ 2, ಟೆಕ್ಸ್ಟ್ ಬಾಕ್ಸ್ 3ಅಲ್ಲಿ ಏನು ವ್ಯಾಲ್ಯೂ ಕೊಟ್ಟಿರ್ತೀವಿ ಆ ವ್ಯಾಲ್ಯೂನ ಏನು ಮಾಡಬೇಕು, ಡಿಸ್ಪ್ಲೇ ಮಾಡಬೇಕು. ಫಸ್ಟ್ ಏನಿದೆ ನಮಗೆ ಎಂಪ್ಲಾಯಿ ನೇಮ್, ಇನ್ವರ್ಟೆಡ್ ಕಾಮಾದಲ್ಲಿ ಏನು ಕೊಟ್ಟಿದ್ದೀನಿ ದಟ್ ಈಸ್ ಜಸ್ಟ್ ಎ ಸ್ಟೇಟ್ಮೆಂಟ್. ಪ್ಲಸ್ ಟೆಕ್ಸ್ಟ್ ಬಾಕ್ಸ್ 1.text ಅಂತ ಹೇಳಿದರೆ ಎಂಪ್ಲಾಯಿ ನೇಮು ಟೆಕ್ಸ್ಟ್ ಬಾಕ್ಸ್ 1.textಲ್ಲಿ ಏನಿದೆ ಅದನ್ನು ಡಿಸ್ಪ್ಲೇ ಮಾಡಬೇಕು. ದ ಸೇಮ್ ಥಿಂಗ್ ಡೆಸಿಗ್ನೇಷನು, ಅಗೇನ್ ವಿಲ್ ಗಿವ್ ಟೆಕ್ಸ್ಟ್ ಬಾಕ್ಸ್ 2.text. ದೆನ್ ವಿ ವಿಲ್ ಗಿವ್ ಅಗೇನ್ ಸ್ಯಾಲರಿ, ಟೆಕ್ಸ್ಟ್ ಬಾಕ್ಸ್ ಸ್ಯಾಲ್ರಿ ಯಾವುದ್ರಲ್ಲಿ ಸ್ಟೋರ್ ಆಗ್ತಿದೆ, ಟೆಕ್ಸ್ಟ್ ಬಾಕ್ಸ್ 3.textಲ್ಲಿ ಸ್ಟೋರ್ ಆಗ್ತಾ ಇದೆ. give salary is equal to text box 3.text. ಬಟನ್ ಮೇಲೆ ನಾನು ಕೋಡಿಂಗ್ ಬರ್ತಿದ್ದೀನಿ. ಯಾವಾಗ ಆ ಬಟನ್ನ ಕ್ಲಿಕ್ ಮಾಡ್ತೀನಿ, ಡಿಸ್ಪ್ಲೇ ವಾಟ್ ಎವರ್ ದ ಕಂಟೆಂಟ್ ವಿ ಹ್ಯಾವ್ ಟೈಪ್, ದ ಕಂಟೆಂಟ್ ಮಸ್ಟ್ ಬಿ ಡಿಸ್ಪ್ಲೇಡ್. ನಾವು ವಿಲ್ ರನ್ ದ ಪ್ರೋಗ್ರಾಮ್. ನಾವು ಎಂಪ್ಲಾಯಿಗೆ ಹೋಗಿ ಪರ್ಸ್ನಲ್ ಡೀಟೇಲ್ಸ್ ಕ್ಲಿಕ್ ಮಾಡಿ. ನಮಗೆ ಯಾವ ಫಾರ್ಮು ತೋರಿಸ್ತಾ ಇಲ್ಲ, ಏನೂ ತೋರಿಸ್ತಾ ಇಲ್ಲ. ಪರ್ಸ್ನಲ್ ಡೀಟೇಲ್ಸ್ ಮೇಲೆ ನಾವು ಎಷ್ಟು ಸತಿ ಕ್ಲಿಕ್ ಮಾಡಿದ್ರು ನಥಿಂಗ್ ಇಸ್ ಡಿಸ್ಪ್ಲೇಯಿಂಗ್. ನಮಗೆ ಫಾರ್ಮ್ 2 ಡಿಸ್ಪ್ಲೇನೇ ಆಗ್ತಾಯಿಲ್ಲ, ಬರೀ ಫಾರ್ಮ್ 1 ಡಿಸ್ಪ್ಲೇ ಆಗ್ತಿದೆ. ನಾವು ಫಾರ್ಮ್ 2 ಡಿಸ್ಪ್ಲೇ ಆಗಬೇಕು ಅಂತ ಆದರೆ ಏನು ಹೇಗಬೇಕು, ವಾಟ್ ವಿ ಹ್ಯಾವ್ ಟು ಡೂ, ಫಸ್ಟ್ ವಿ ಹ್ಯಾವ್ ಟು ಗೋ ಟು ದ ಫಾರ್ಮ್ 1. ಫಾರ್ಮ್ 1ಗೆ ಹೋಗಿ ನಾವು ಯಾವುದನ್ನು ಕ್ಲಿಕ್ ಮಾಡಿದ್ರೆ ನಮಗೆ ಫಾರ್ಮ್ 2 ಡಿಸ್ಪ್ಲೇ ಮಾಡಬೇಕು, ಪರ್ಸ್ನಲ್ ಡೀಟೇಲ್ಸ್. ಪರ್ಸ್ನಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಫಾರ್ಮ್ 2 ಮೇಲೆ ಹೋಗಬೇಕು. ದಟ್ಸ್ ವೈ ವಿಲ್ ಕ್ಲಿಕ್ ಫಾರ್ಮ್ 2 ಪರ್ಸ್ನಲ್ ಡೀಟೇಲ್ಸ್ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಯು ಕ್ಯಾನ್ ಸಿ ಹಿಯರ್ ಪ್ರೈವೇಟ್ ಸಬ್ ಪರ್ಸ್ನಲ್ ಡೀಟೇಲ್ಸ್ ಅಂತ ತೋರಿಸ್ತಿದೆ. ಅಲ್ಲಿ ವಿ ಹ್ಯಾವ್ ಗಿವನ್ ಫಾರ್ಮ್ 2.show. ಯಾವಾಗ ನಾವು ಪರ್ಸ್ನಲ್ ಡೀಟೇಲ್ಸ್ ಕ್ಲಿಕ್ ಮಾಡ್ತೀವಿ ಇಟ್ ಶುಡ್ ಡಿಸ್ಪ್ಲೇ ದ ಫಾರ್ಮ್ 2. ಕ್ಯಾನ್ ಯು ಸಿ ಹಿಯರ್. ನಾವು ವಿಲ್ ಗಿವ್ ದ ಜಂಕ್ ವ್ಯಾಲ್ಯೂಸ್ ಕೊಡ್ತಾ ಇದ್ದೀನಿ. ಇಫ್ ಐ ಡಿಸ್ಪ್ಲೇ ಹಿಯರ್ ರೈಟ್ ಸೈಡ್ ನನಗೆ ವ್ಯಾಲ್ಯೂ ನಾನು ಏನು ಇನ್ಪುಟ್ ಮಾಡಿದ್ದೀನಿ ವ್ಯಾಲ್ಯೂಸು ಡಿಸ್ಪ್ಲೇ ಆಗಬೇಕು. ಆದರೆ ಯು ಕ್ಯಾನ್ ಸಿ ಪ್ರತಿಯೊಂದು ವ್ಯಾಲ್ಯೂ ಪ್ರಾಪರಾಗಿ ಅಲೈನ್ ಆಗಿಲ್ಲ, ಒಂದಾದಮೇಲೆ ಒಂದದು ಜೊತೆಲಿ ಡಿಸ್ಪ್ಲೇ ಮಾಡ್ತಾ ಇದೆ. ಸೊ ಇಫ್ ಯು ವಾಂಟ್ ಟು ಡಿಸ್ಪ್ಲೇ ಡಿಫ್ರೆಂಟಾಗಿ ನಾವು ಡಿಸ್ಪ್ಲೇ ಮಾಡಬೇಕು ಅಂತ ಹೇಳಿದರೆ ಸಿ ದೆರ್ ಇಸ್ ನೋ ಚೇಂಜಸ್. ಕಂಟಿನ್ಯೂಸ್ ಆಗಿ ನಮಗೆ ವ್ಯಾಲ್ಯೂ ಏನಾಗ್ತಾ ಇದೆ, ಡಿಸ್ಪ್ಲೇ ಆಗ್ತಾ ಇದೆ. ಎಂಪ್ಲಾಯಿ ನೇಮು, ಡೆಸಿಗ್ನೇಷನ್ ಮತ್ತು ಸ್ಯಾಲರಿ. ವಾಟ್ ವಿ ಹ್ಯಾವ್ ಟು ಡೂ, ಲೈನ್ನ ನಾವು ಏನು ಮಾಡಬೇಕು, ನಾವು ಬ್ರೇಕ್ ಮಾಡಬೇಕು. ಫಾರ್ ದಟ್ ವಾಟ್ ವಿ ವಿಲ್ ಯೂಸ್, ವಿಲ್ ಗೋ ಟು ದ ಬಟನ್. ಸಿ ಹಿಯರ್ ಟೆಕ್ಸ್ಟ್ ಬಾಕ್ಸ್ 1 ಟೆಕ್ಸ್ಟ್ ಡಿಸ್ಪ್ಲೇ ಆದ ತಕ್ಷಣ ನಾವು ವಿಲ್ ಗಿವ್ ದ ಕೋಡ್ ಎನ್ವೈರ್ನಮೆಂಟ್ ಡಾಟ್ ನೆಕ್ಸ್ಟ್ ಲೈನ್, ಎನ್ವಿರಾನ್ಮೆಂಟ್ ಡಾಟ್ next line or new line. Then we can run. Error, in error we have not given the plus. Now run personal details. We will give the junk values and we'll click on the display.
ಜಸ್ಟ್ ನಾನು ಟೆಕ್ಸ್ಟ್ ಬಾಕ್ಸ್ 1 ಆದಮೇಲೆ ಎನ್ವಿರಾನ್ಮೆಂಟ್ ಕೊಟ್ಟಿದ್ದೆ. ದಟ್ಸ್ ವೈ ಇಟ್ ಈಸ್ ನೆಕ್ಸ್ಟ್ ಕಂಟೆಂಟ್ ಈಸ್ ಡಿಸ್ಪ್ಲೇಯಿಂಗ್ ಇನ್ ದ ನೆಕ್ಸ್ಟ್ ಲೈನ್. ಸೊ ಅಗೇನ್ ನಾವು ಡೆಸಿಗ್ನೇಷನ್ ಟೆಕ್ಸ್ಟ್ 2 ಆದಮೇಲೆ ದ ಸೇಮ್ ಥಿಂಗ್ ವಿ ವಿಲ್ ಗಿವ್, ದೆನ್ ದ ರಿಮೈನಿಂಗ್ ಕಂಟೆಂಟ್ ವಿಲ್ ಬಿ ಡಿಸ್ಪ್ಲೇಡ್ ಇನ್ ದ ನೆಕ್ಸ್ಟ್ ಲೈನ್. You can follow the same thing to write in your practical exam. It is easy compared to your record, whatever you have typed over there. Now you can see the value it is displaying. Now we will run the program and we will add another form, that is for payroll. Payroll ige ನಾವು another form na create ಮಾಡಿದ, the form 3. Now we are changing the name for form 3, that is payroll. Payroll ige ಏನೆಲ್ಲ ಡೀಟೇಲ್ಸ್ ಬೇಕೋ ದ ಸೇಮ್ ಥಿಂಗ್ ಲೇಬಲ್ನ ಆ್ಯಡ್ ಮಾಡ್ಕೋಬೇಕು. ಲೇಬಲ್ನ ಆ್ಯಡ್ ಮಾಡ್ಕೊಳ್ಳಿ, ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ. ಎಂಪ್ಲಾಯಿ ನೇಮು, ಸ್ಯಾಲರಿ, ಬೇಸಿಕ್ ಸ್ಯಾಲರಿ, DA, HRA ಆ್ಯಂಡ್ ಟೋಟಲ್ ಸ್ಯಾಲರಿ. I'm changing the label content. Employee name, basic salary, then DA, HRA and total HRA and total salary. ನಾವು ಟೆಕ್ಸ್ಟ್ ಬಾಕ್ಸ್ನ ಆ್ಯಡ್ ಮಾಡ್ಕೋಬೇಕಾ. ಟು ಗಿವ್ ಯೂಸರ್ ಇಂಟರ್ಫೇಸ್, ಯೂಸರ್ ಅದರಲ್ಲಿ ವ್ಯಾಲ್ಯೂಸ್ನ ಕ್ಲಿಕ್ ಮಾಡಬೇಕು ಅಂತ ಹೇಳಿದ್ರೆ ಸೇಮ್ ಪ್ರೊಸೀಜರ್ ವಿ ವಿಲ್ ಡೂ ದ ಕಾಪಿ ಆ್ಯಂಡ್ ಪೇಸ್ಟ್. ಟೆಕ್ಸ್ಟ್ ಬಾಕ್ಸ್ 1, ಟೆಕ್ಸ್ಟ್ ಬಾಕ್ಸ್ 2, ಟೆಕ್ಸ್ಟ್ ಬಾಕ್ಸ್ 3, ಟೆಕ್ಸ್ಟ್ ಬಾಕ್ಸ್ 4, ಟೆಕ್ಸ್ಟ್ ಬಾಕ್ಸ್ 5. ನಾವು ಯು ಸಿ ಫಸ್ಟ್ ನಾವು ಎಂಪ್ಲಾಯಿ ನೇಮ್ನ ಎಂಟ್ರಿ ಮಾಡ್ತೀವಿ. ಬೇಸಿಕ್ ಸ್ಯಾಲ್ರಿ ಎಂಟ್ರಿ ಮಾಡಿದ ತಕ್ಷಣ ನಮಗೆ DA, HRA ಮತ್ತು ಟೋಟಲ್ ಸ್ಯಾಲರಿ ಏನಿದೆ ಆಟೋಮೆಟಿಕ್ಕಾಗಿ ಅದು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಟು ಪರ್ಫಾರ್ಮ್ ದಟ್ ಆ್ಯಕ್ಷನ್ ವಿ ಆರ್ ಆ್ಯಡಿಂಗ್ ದ ಬಟನ್. ಬಟನ್ನಿಗೆ ವಾಟ್ ಎವರ್ ದ ನೇಮ್ ಯು ವಾಂಟ್ ಯು ಕ್ಯಾನ್ ಗಿವ್ ದ ನೇಮ್. ಹಿಯರ್ ಐ ಹ್ಯಾವ್ ಗಿವನ್ ದ ನೇಮ್ ಆ್ಯಸ್ ಆ್ಯಂಡ್ ಸಬ್ಮಿಟ್. Now we'll run the program. ಅಗೇನ್ ಎಂಪ್ಲಾಯಿಗೆ ಹೋಗಿ ಪೇರೋಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಫಾರ್ಮ್ 3 ಡಿಸ್ಪ್ಲೇ ಆಗ್ತಾಯಿಲ್ಲ. ವೈ ಫಾರ್ಮ್ 3 ಡಿಸ್ಪ್ಲೇ ಆಗ್ತಿಲ್ಲ? ಬಿಕಾಸ್ ನಾವು ಫಾರ್ಮ್ 1ಅಲ್ಲಿ ಕೋಡ್ ಬರ್ದಿಲ್ಲ. ಯಾವಾಗ ನಾವು ಫಾರ್ಮ್ 1ಗೆ ಹೋಗಿ ನಾವು ಪೇರೋಲ್ ಮೇಲೆ ಡಬಲ್ ಕ್ಲಿಕ್ ಮಾಡ್ತೀವಿ, ನಾವು ಯು ಹ್ಯಾವ್ ಟು ರೈಟ್ ಹಿಯರ್ ಫಾರ್ಮ್ 3 ಡಾಟ್ ಶೋ. ಪೇರೋಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನು ಡಿಸ್ಪ್ಲೇ ಆಗಬೇಕು? ಫಾರ್ಮ್ 3 ಡಾಟ್ ಶೋ ಡಿಸ್ಪ್ಲೇ ಆಗಬೇಕು. ನಾವು ಇಲ್ಲಿ ರನ್ ಪೇರೋಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಫಾರ್ಮ್ 3 ಡಿಸ್ಪ್ಲೇ ಆಗ್ತಾ ಇದೆ. ನಾವು ವಿ ವಿಲ್ ಎಂಟರ್ ದ ಜಂಕ್ ವ್ಯಾಲ್ಯೂಸ್. ಬೇಸಿಕ್ ಸ್ಯಾಲ್ರಿ ಎಂಟ್ರಿ ಮಾಡಿದ ತಕ್ಷಣ ನಾನು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಟ್ ಈಸ್ ನಾಟ್ ಶೋಯಿಂಗ್ ಎನಿಥಿಂಗ್. ಯು ಕ್ಯಾನ್ ಸಿ ದ ನಮಗೆ DA, HRA, ಟೋಟಲ್ ಸ್ಯಾಲ್ರಿ ಏನು ಡಿಸ್ಪ್ಲೇ ಆಗ್ತಾಯಿಲ್ಲ. ಸೊ ದಟ್ ವಾಟ್ ವಿ ಹ್ಯಾವ್ ಟು ಡೂ, ಸಬ್ಮಿಟ್ ಬಟನ್, ಫಾರ್ಮ್ 3ದು ಸಬ್ಮಿಟ್ ಬಟನ್ ಮೇಲೆ ನಾವೇನು ಬರೀಬೇಕು? ಕೋಡ್ ಬರೀಬೇಕು. ಬೇಸಿಕ್ ಸ್ಯಾಲ್ರಿದು 10% ಏನಾಗಿರುತ್ತೆ? DA ಆಗಿರುತ್ತೆ. 20% ಏನಾಗಿರುತ್ತೆ? HRA ಆಗಿರುತ್ತೆ. ಹಾಗಾದರೆ ಟೋಟಲ್ ಸ್ಯಾಲ್ರಿ ಏನಾಗುತ್ತೆ? ಬೇಸಿಕ್ ಸ್ಯಾಲರಿ ಪ್ಲಸ್ DA ಪ್ಲಸ್ HRA. ಸೊ ಟೆಕ್ಸ್ಟ್ ಬಾಕ್ಸ್ 2 ಬೇಸಿಕ್ ಸ್ಯಾಲ್ರಿ ಯಾವುದ್ರಲ್ಲಿದೆ? ಟೆಕ್ಸ್ಟ್ ಬಾಕ್ಸ್ 3 ಡಾಟ್ ಟೆಕ್ಸ್ಟ್ ಇಸ್ ಈಕ್ವಲ್ ಟು ಟೆಕ್ಸ್ಟ್ ಬಾಕ್ಸ್ 3 ಡಾಟ್ ಟೆಕ್ಸ್ಟ್ ಯಾವುದು? ದಟ್ ಈಸ್ DA. ಟೆಕ್ಸ್ಟ್ ಬಾಕ್ಸ್ 3 ಡಾಟ್ ಟೆಕ್ಸ್ಟ್ ಇಸ್ ಈಕ್ವಲ್ ಟು ಟೆಕ್ಸ್ಟ್ ಬಾಕ್ಸ್ 2 ಡಾಟ್ ಟೆಕ್ಸ್ಟ್ ಇಂಟು 10 ಡಿವೈಡೆಡ್ ಬೈ 100. ಏನು ಹೇಳ್ತಾ ಇದ್ದೀವಿ ನಾವು? ಟೆಕ್ಸ್ಟ್ ಬಾಕ್ಸ್ 3ಯಲ್ಲಿ ಏನು ವ್ಯಾಲ್ಯೂ ಬರಬೇಕು ಅಂತ ಹೇಳಿದರೆ ಟೆಕ್ಸ್ಟ್ ಬಾಕ್ಸ್ 2 ಅದೇನದು? ಬೇಸಿಕ್ ಸ್ಯಾಲರಿ ಇಂಟು 10 ಡಿವೈಡೆಡ್ ಬೈ 100, ದಟ್ ಈಸ್ 10%. ನೆಕ್ಸ್ಟು ಟೆಕ್ಸ್ಟ್ ಬಾಕ್ಸ್ 4 ಏನದು? HRA. HRA ಏನಿರ್ಬೇಕು ನಮಗೆ? ಬೇಸಿಕ್ ಸ್ಯಾಲರಿ ಇಂಟು 20 ಡಿವೈಡೆಡ್ ಬೈ 100. ಬೇಸಿಕ್ ಸ್ಯಾಲರಿದು ಬಾಕ್ಸ್ ಅಡ್ರೆಸ್ ಏನು? ಟೆಕ್ಸ್ಟ್ ಬಾಕ್ಸ್ 2 ಡಾಟ್ ಟೆಕ್ಸ್ಟ್ ಇಂಟು 20 ಡಿವೈಡೆಡ್ ಬೈ 100. ನಾವು ಟೋಟಲ್ ಸ್ಯಾಲರಿ ಬೇಕು. ಟೋಟಲ್ ಸ್ಯಾಲರಿ ಯಾವುದ್ರಲ್ಲಿದೆ ನಮಗೆ? ಟೆಕ್ಸ್ಟ್ ಬಾಕ್ಸ್ 5. ಟೆಕ್ಸ್ಟ್ ಬಾಕ್ಸ್ 5ಅಲ್ಲಿ ಏನಿರಬೇಕು ನಮಗೆ? ಟೆಕ್ಸ್ಟ್ ಬಾಕ್ಸ್ 2 ಪ್ಲಸ್ ಟೆಕ್ಸ್ಟ್ ಬಾಕ್ಸ್ 3 ಪ್ಲಸ್ ಟೆಕ್ಸ್ಟ್ ಬಾಕ್ಸ್ 4. ಟೆಕ್ಸ್ಟ್ ಬಾಕ್ಸ್ 2 ಏನೋ? ಬೇಸಿಕ್ ಸ್ಯಾಲರಿ. ಟೆಕ್ಸ್ಟ್ ಬಾಕ್ಸ್ 3 ಏನೋ? DA. ಟೆಕ್ಸ್ಟ್ ಬಾಕ್ಸ್ 4 ಏನೋ? HRA. ಬೇಸಿಕ್ ಸ್ಯಾಲರಿ ಪ್ಲಸ್ DA ಪ್ಲಸ್ HRA. I can see there is no error. We'll run the program.
on the employee name, designation manager, we'll give the salary as 2000. Display, you can see the display. Personal details form proper ಆಗಿ ವರ್ಕ್ ಆಗ್ತಾ ಇದೆ. Now we'll go to the payroll form. Payroll formiಗೆ ಹೋದರೆ ನಮಗೆ will give the same name, then will give the basic salary ಏನಿದೆ 2000. Submit. See, basic salary DA 2000 10% 200 ಬಂದಿದೆ, HRA 400 ಬಂದಿದೆ, ಬಟ್ ಟೋಟಲ್ ಸ್ಯಾಲ್ರಿ ಏನು ತೋರಿಸಿದೆ ನಮಗೆ, ನೇಮ್ ಕೂಡ ತೋರಿಸ್ತಾ ಇದೆ. Why it is showing name? We will go back to the code and we'll see. Oh, we have given text box 1. Text box 1 ಅಲ್ಲಿ ಏನು ವ್ಯಾಲ್ಯೂ ಇತ್ತು ಆ ವ್ಯಾಲ್ಯೂ ತೋರಿಸ್ತಾ ಇತ್ತು. Now we have changed text box 2. Now we'll see the value. Same value. Basic salary 1000 ಆಗಿದ್ರೆ, ಸಿ ಬೇಸಿಕ್ ಸ್ಯಾಲ್ರಿ 1000 ಆಗಿದ್ರೆ DA 100 ಆಯಿತು, HRA 200. ಆದರೆ ನಮಗೆ ಸೇಮ್ ಅಲ್ಲಿ ಏನು ಕಂಟೆಂಟ್ ಇದೆ ಅದು ತೋರಿಸ್ತಿದೆ. ಇನ್ಸ್ಟೆಡ್ ಆಫ್ 1300 ನಮಗೆ ಅದು 1000, 100 ಮತ್ತು 200 ಅಂತ ತೋರಿಸ್ತದೆ. ವೈ ಇಟ್ ಈಸ್ ಶೋಯಿಂಗ್ ಲೈಕ್ ದಿಸ್? ಏನಕ್ಕೆ ಆ ಥರ ತೋರಿಸ್ತಾ ಇದೆ? ಯೂಶ್ವಲಿ ಟೆಕ್ಸ್ಟ್ ಬಾಕ್ಸಲ್ಲಿ ನಮಗೆ ಸ್ಟ್ರಿಂಗ್ ಫಾರ್ಮಲ್ಲಿ ಡಾಟಾ ಸ್ಟೋರ್ ಆಗಿರುತ್ತೆ. ಅದನ್ನು ನಾವು ವ್ಯಾಲ್ಯೂ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಸಿಂಪಲ್ಲಾಗಿ ಒಂದು ಕೀವರ್ಡ್ನ ಯೂಸ್ ಮಾಡ್ತೀವಿ, ದಟ್ ಈಸ್ VAL, ವ್ಯಾಲ್ಯೂ ಆಫ್ ಟೆಕ್ಸ್ಟ್ ಬಾಕ್ಸ್ 2.text ಪ್ಲಸ್ ವ್ಯಾಲ್ಯೂ ಆಫ್ ಟೆಕ್ಸ್ಟ್ ಬಾಕ್ಸ್ 3.text ಪ್ಲಸ್ ವ್ಯಾಲ್ಯೂ ಆಫ್ ಟೆಕ್ಸ್ಟ್ ಬಾಕ್ಸ್ 4.text. ಟೆಕ್ಸ್ಟ್ ಬಾಕ್ಸ್ 2, ಟೆಕ್ಸ್ಟ್ ಬಾಕ್ಸ್ 3 ಮತ್ತು ಟೆಕ್ಸ್ಟ್ ಬಾಕ್ಸ್ 4ಅಲ್ಲಿ ಏನು ವ್ಯಾಲ್ಯೂ ಇದೆ ಆ ವ್ಯಾಲ್ಯೂನ ಆ್ಯಡ್ ಮಾಡೋಕ್ಕೆ ವಿ ಆರ್ ಗೋಯಿಂಗ್ ಟು ಆ್ಯಡ್ ಜಸ್ಟ್ VAL. Now we'll run the program. We'll go to the payroll. Now we'll give the value, the same thing as we have given before, 2000. See, now it is displaying the proper value. 2000 basic salary agide, DA 200, HRA, that's it. You can see the complete MDI program is running. I hope you have understand and you can write easily in your examination. Still, if you have any doubt regarding MDI application, it is a simple program to find the employee details and the payroll. Still, if you have any doubts, you can contact. Thank you. You can check with the designs. Button submit ಮೇಲೆ ಕೋಡು, ದೆನ್ ಬಟನ್ ಮೇಲೆ ಕೋಡು, ದೆನ್ ಪೇರೋಲ್ ಆ್ಯಂಡ್ ಪರ್ಸನಲ್ ಎಂಪ್ಲಾಯಿ ಡೀಟೇಲ್ಸ್ ಮೇಲೆ